ಏನೋ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ವಿರೋಧ ಪಕ್ಷಗಳವರು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ. ಮತ್ತೆ ಈಗ ನಿರಂತರವಾದಂತಹ ಕಾರ್ಯಕ್ರಮಗಳು, ನಮ್ಮ ಬಜೆಟ್ ಗಾತ್ರ ಇವತ್ತು 3,71,000 ಕೋಟಿಗೆ ಹೋಗಿದೆ. ಏನೋ ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಗೆ ಹಣ ಒದಗಿಸಿರ್ತಕ್ಕಂಥದ್ದು. ಯೋಜನೆಗಳನ್ನ ನಿಲ್ಲಿಸ್ಬಿಟ್ಟು ಎಲ್ಲಾ ಹಣವನ್ನ ಇದಕ್ಕೆ ಒದಗಿಸ್ಕೊಟ್ಟಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಅನುದಾನವನ್ನ ಇವತ್ತು ಗ್ಯಾರಂಟಿಗಳನ್ನು ಒಳಗೊಂಡಂತೆ 63,000 ಕೋಟಿ ಇತರೆ ಯೋಜನೆಗಳಿಗೆ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದರಿಂದ ಹತಾಶರಾಗಿ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆರೋಪಗಳನ್ನ ನಮಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರ್ಬೋದು ಅಥವಾ ಇತರರ ಮೇಲೆ ಇವತ್ತು ವಫ್ ವಿಚಾರದಲ್ಲಿ ಇವೆಲ್ಲ ಅವರ ಸರ್ಕಾರ ಅವರ ಆಡಳಿತಾವಧಿಯಲ್ಲಿ ಇದ್ದಂತ ಸಮಸ್ಯೆಗಳನ್ನ ಇವತ್ತು ನಮ್ಮಿಂದ ಇವತ್ತು ಸಮಾಜವನ್ನ ಜಾತಿ ಹೆಸರಲ್ಲಿ ಹೊಡಿತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಅಧಿವೇಶನ ಏನಿದೆ ಬೆಳಗಾವಿಯಲ್ಲಿ ಖಂಡಿತ ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಈಗ ಬಿಜೆಪಿಯವರು ಅಶೋಕ್ ಅವರಿಗೆ ಅವ್ರಿಗೆ ಏನ್ ಮಾಡೋದು, ಪಾಪ ಖಾಲಿ ಕೂತಿದ್ದಾರೆ. ಏನೋ ಒಂದು ಹೇಳ್ತಾ ಇರ್ಬೇಕು. ಹೋದ್ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಹೇಳಿದ್ರು, ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ. ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯಿ ಪಡ್ಕೋಬೇಕಲ್ವಾ. ಸೊ ಅವರು ಏನೋ ಒಂದು ಬಾಯಿ ಚಪ್ಪಲಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಆದ್ರೆ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊನ್ನೆ 3 ಉಪಚುನಾವಣೆ ಇನ್ನ ನಮಗೆ ಬಲ ಬಂದಿದೆ. ನಮ್ಮ 1 ಸ್ಥಾನ ಆಯ್ತು, 2 ಹೆಚ್ಚಾಯ್ತು. ಅದರಿಂದ ನಾವು ಇನ್ನ ಅವ್ರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡ್ಲಿ, ಎಷ್ಟೇ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಅವ್ರ ಪ್ರಯತ್ನ ಮಾಡ್ಲಿ, ನಾವು ಇನ್ನೊಂದಷ್ಟು ಬಲಗೊಳ್ತಕ್ಕಂಥದ್ದು ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ. ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದ್ವಿ, ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಜನರ ವಿಶ್ವಾಸವನ್ನ ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಬಿಜೆಪಿ ಅವರು ನೋಟಿಸ್ ಕೊಟ್ಟಿದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಅದು ಬಿಜೆಪಿ ಅವರ ಆಂತರಿಕ ವಿಚಾರ. ಇವತ್ತು ಅವರ ಪರಿಸ್ಥಿತಿನೇ ಅವರೇ ಮನೆ 3 ಬಾಗಿಲು ಅಂತಾಗಿದೆ. ಮೊದಲು ವಿಜಯೇಂದ್ರ ಅವರು, ಅಶೋಕ್ ಅವರು ಅವರ ಬಾಗಿಲುಗಳನ್ನ ಸರಿ ಮಾಡ್ಕೊಳ್ಳಿ.